ಬೆಳ್ಳಂಬೆಳಗ್ಗೆ ಚಿತ್ರದುರ್ಗದ ಜವರಗೊಂಡನಹಳ್ಳಿ ಬಳಿ ಬಸ್ ಭೀಕರ ದುರಂತಕ್ಕೆ ಸಾಕ್ಷಿಯಾಗಿದೆ. ಬಸ್ಗೆ ಡಿಕ್ಕಿ ಹೊಡೆದಿದ್ದು ಕಂಟೈನರ್. ಹಾಗಾದ್ರೆ ಕಂಟೈನರ್ ಚಾಲಕನಿಂದಲೇ ಇಂಥದ್ದೊಂದು ಅವಘಡ ಸಂಭವಿಸಿದ ಅಂತ ನೀವು ಪ್ರಶ್ನೆ ಮಾಡಿದ್ರೆ ಹೌದು. ರಾತ್ರಿ 2 ಗಂಟೆ ಸುಮಾರಿಗೆ ನಡೆದಿರುವಂತಹ ಅಪಘಾತ ಚಿತ್ರದುರ್ಗ ಭಾಗದಲ್ಲೇ ಡಿವೈಡರ್ ಹತ್ತಿ ಬಸ್ಗೆ ಡಿಕ್ಕಿ ಹೊಡೆದು ಬಿಟ್ಟಿದೆ ಅಂತೆ ಕಂಟೈನರ್. ಎಷ್ಟು ಮಟ್ಟಿಗೆ ಚಾಲಕನ ಅಜಾಗರೂಕತೆ ಇರಬೇಕು ಅಂತ ನೇರವಾಗಿ ಬಸ್ನ ಡೀಸೆಲ್ ಟ್ಯಾಂಕ್ಗೆ ಕಂಟೈನರ್ ಹೊಡೆದಿರುವ ಪರಿಣಾಮ ಇದ್ದಕ್ಕಿದ್ದಂತೆ ಬೆಂಕಿ ಹೊತ್ಕೊಂಡಿದೆ. ಇದರಿಂದಲೇ ಡೀಸೆಲ್ ಸೋರಿಕೆಯಾಗಿ ಬೆಂಕಿ ಹೊತ್ಕೊಂಡಿರುವಂತಹ ಸಂಶಯ ಇದೆ. ದುರಂತದಲ್ಲಿ ಒಂದು ಮಗು ಕೂಡ ಸಾವನ್ನಪ್ಪಿರೋ ಮಾಹಿತಿ ಸಿಗ್ತಾ ಇದೆ. ಮೃತದೇಹಗಳ ಗುರುತಿಗೆ DNA ಟೆಸ್ಟ್ಗೆ ಕಳಿಸೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ವರದಿ ಬಳಿಕ ಕುಟುಂಬಸ್ಥರಿಗೆ ಮೃತದೇಹಗಳನ್ನ ಹಸ್ತಾಂತರ ಮಾಡುವ ಪ್ರಕ್ರಿಯೆ ಆಗುತ್ತೆ. ಅಲ್ಲಿಗೆ ರಾತ್ರಿ 2 ಗಂಟೆ ಗಾಢ ನಿದ್ರೆಗೆ ಜಾರಿದ್ರು ಬಸ್ನಲ್ಲಿದ್ದಂತಹ ಪ್ರಯಾಣಿಕರು. ಬಟ್ ಬಸ್ನ ಚಾಲಕನ ತಪ್ಪಲ್ಲ, ಬದಲಾಗಿ ಕಂಟೈನರ್ ಜವನ ರೀತಿಯಲ್ಲಿ ಎಂಟ್ರಿ ಕೊಟ್ಟಿತ್ತು ಅಂತ. ಡಿವೈಡರ್ ಹತ್ತಿ ಹೋಗಿ ಬಸ್ಗೆ ಡಿಕ್ಕಿ ಹೊಡೆಯುತ್ತೆ ಅಂದ್ರೆ ಚಾಲಕನ ಅಜಾಗರೂಕತೆ ಅನ್ನೋದು ಬಹಳ ಸ್ಪಷ್ಟವಾಗಿ ನೋಡೋದಕ್ಕೆ ಸಿಗ್ತಾ ಇದೆ. ಆತನ ಅಜಾಗರೂಕತೆ ಒಬ್ರಲ್ಲ ಇಬ್ರಲ್ಲ ಸರಿಸುಮಾರು 15ಕ್ಕೂ ಹೆಚ್ಚು ಜನರನ್ನ ಬಲಿ ಪಡೆದುಕೊಂಡಿದೆ ಅಂತ ಅಂದ್ರೆ ದಯವಿಟ್ಟು ಪ್ರಯಾಣ ಮಾಡುವಾಗ ಯಾವುದೇ ವಾಹನಗಳನ್ನ ಓಡಿಸುವಾಗ ದಯವಿಟ್ಟು ಗಮನ ಇಟ್ಟು ಓಡಿಸಿ ಅಂತ. ನಿಮ್ಮದ ನಿರ್ಲಕ್ಷ್ಯಕ್ಕೆ ಇನ್ಯಾರೋ ಜೀವ ಬಲಿ ಆಗುತ್ತಲ್ಲ ಅಲ್ಲಿ ಅಂತ. ಒಂದು ಪುಟ್ಟ ಮಗು ಕೂಡ ಇದೆ ಅನ್ನೋದು ಈಗ ಮಾಹಿತಿ ಸಿಗ್ತಾ ಇದೆ. ಇಷ್ಟೊತ್ತಿಗೆ ನಮಗೊಂದು ಅಂದಾಜಿತ್ತು, ಯಾರು ಕೂಡ ಮಕ್ಕಳಿರ್ಲಿಲ್ಲ, ಜಸ್ಟ್ ಮಹಿಳೆಯರು ಪುರುಷರು ಪ್ರಯಾಣ ಬೆಳೆಸಿದ್ರಾ ಅಂತ. ಬಟ್ ಈಗ ಮಗು ಕೂಡ ಇತ್ತು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಅಲ್ಲಿ ಮೋಸ್ಟ್ಲಿ ಕುಟುಂಬ ಸಮೇತರಾಗಿ ಊರುಗಳ ಕಡೆಗೆ ಹೊರಟಿದ್ರಾ ಅಂತ. ಹಂಗಾಗಿ ಮಗು ಕೂಡ ಇತ್ತು, ಮಗು ಕೂಡ ಸಾವನ್ನಪ್ಪಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಈಗಲೂ ಕೂಡ ಸ್ಥಳದಲ್ಲಿ ಕಾರ್ಯಾಚರಣೆ ಮುಂದುವರೆದಿರುವಂತಹ ದೃಶ್ಯ. ಕಾರಣ ಮೃತದೇಹಗಳನ್ನ ಪತ್ತೆ ಮಾಡೋದು ತೀರಾ ಕಷ್ಟ. ಎಲ್ಲಾ ದೇಹಗಳು ಕೂಡ ಸುಟ್ಟು ಕರಕಲಾಗಿರೋದ್ರಿಂದ ಅದನ್ನ ಪತ್ತೆ ಮಾಡೋದು ಕಷ್ಟ ಆಗುತ್ತೆ. ಹಂಗಾಗಿ ಗುರುತು ಪತ್ತೆ ಆಗಬೇಕು ಅಂದ್ರೆ DNA ಟೆಸ್ಟ್ಗೆ ಒಳಪಡಿಸಲೇಬೇಕು. DNA ಟೆಸ್ಟ್ಗೆ ಒಳಪಡಿಸಿದ ಬಳಿಕ ಯಾವ ಕುಟುಂಬಕ್ಕೆ ಸೇರಿದವರು ಅನ್ನೋದನ್ನ ಪತ್ತೆ ಮಾಡಿ ಆ ನಂತರ ಮೃತದೇಹಗಳನ್ನ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡುವಂತಹ ಪ್ರಕ್ರಿಯೆ ಕೂಡ ಆಗುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಅಲ್ಲಿಗೆ ಮಧ್ಯರಾತ್ರಿ 2 ಗಂಟೆಗೆ ಸಂಭವಿಸಿರುವಂತಹ ಘಟನೆ ಇದು. ಈ ಡಿವೈಡರ್ ಹತ್ತಿ ಬಂದಿದೆ ಸರ್. ಇದು ಯಾವುದು ಸರ್? ಕಂಟೈನರ್. ದುರಂತದಲ್ಲಿ ಜಸ್ಟ್ ಮಿಸ್ ಆಗಿದ್ದಾರಂತೆ 42 ಜನ ಶಾಲಾ ಮಕ್ಕಳು. ಅದೃಷ್ಟವಶಾತ್ 42 ಮಂದಿ ಮಕ್ಕಳು ಬಚಾವಾಗಿದ್ದಾರೆ. ಮಂದಿ ಅಲ್ಲ, 42 ಮಕ್ಕಳು ಕೂಡ ಬಚಾವಾಗಿದ್ದಾರೆ. ಬೆಂಗಳೂರಿನ ಟಿ ದಾಸರಹಳ್ಳಿಯಿಂದ ದಾಂಡಲಿಗೆ ಹೊರಟಿದ್ರಂತೆ ಮಕ್ಕಳು. ಶಾಲೆಯಿಂದ ಟ್ರಿಪ್ ಹೋಗಿದ್ರಂತೆ ವಿದ್ಯಾರ್ಥಿಗಳು. ಜಸ್ಟ್ ಮಿಸ್ ಆಗಿದ್ದಾರೆ. ಸೀಬರ್ಡ್ ಬಸ್ಗೆ ಡಿಕ್ಕಿ ಹೊಡೆದಂತಹ ಕಂಟೈನರ್, ಅದು ಕೂಡ ಡಿವೈಡರ್ ಹತ್ತಿ ಹೋಗಿ ಬಸ್ಗೆ ಡಿಕ್ಕಿ ಹೊಡಿತು. ಡಿಕ್ಕಿ ಆಗ್ತಾ ಇದ್ದಂತೆ ಶಾಲಾ ಬಸ್ಗೆ ಸೀಬರ್ಡ್ ಬಸ್ ಹೋಗಿ ಕೂಡ ಡಿಕ್ಕಿ ಆಗಿದೆಯಂತೆ. ಬಸ್ ಡಿಕ್ಕಿ ಹೊಡೆಯುತ್ತಿದ್ದಂತೆ ರಸ್ತೆಯಿಂದ ದೂರ ಬಿದ್ದಿತ್ತಂತೆ ಶಾಲಾ ಬಸ್. ಅದೃಷ್ಟವಶಾತ್ ದುರಂತದಲ್ಲಿ ಎಲ್ಲಾ ಮಕ್ಕಳು ಕೂಡ ಸೇಫ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಮತ್ತೊಂದು ಬೇರೆ ಬಸ್ ಮಾಡಿಕೊಂಡು ಟ್ರಿಪ್ ಹೋಗಿದ್ದಾರಂತೆ ಅಲ್ಲಿಂದ ಮಕ್ಕಳು. ಅಲ್ಲಿಗೆ ದುರಂತದಲ್ಲಿ 42 ಮಕ್ಕಳ ಪ್ರಾಣ ಉಳ್ಕೊಂಡಿದೆ. ಜಸ್ಟ್ ಮಿಸ್ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಒಂದು ಕಂಟೈನರ್ ಬಸ್ಗೆ ಡಿಕ್ಕಿ ಹೊಡೆಯುತ್ತೆ, ಸೀಬರ್ಡ್ ಬಸ್ಗೆ. ಅದಾದ ಬಳಿಕ ಅದೇ ಬಸ್ ಮಕ್ಕಳು ಟ್ರಿಪ್ಗೆ ಹೋಗ್ತಾ ಇದ್ದಂತಹ ಒಂದು ವಾಹನಕ್ಕೆ ಹೋಗಿ ಡಿಕ್ಕಿ ಹೊಡೆಯುತ್ತಂತೆ. ಬಟ್ ಡಿಕ್ಕಿ ಹೊಡೆದಿರೋ ರಭಸಕ್ಕೆ ಏನೂ ಆಗಿಲ್ಲ, ಸಣ್ಣ ಪುಟ್ಟ ಗಾಯ ಆಗಿತ್ತ ಗೊತ್ತಿಲ್ಲ. ಒಟ್ಟಿನಲ್ಲಿ ಎಲ್ಲ ಮಕ್ಕಳು ಕೂಡ ಸೇಫ್ ಆಗಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಬೇರೆ ವೆಹಿಕಲ್ ಮಾಡಿಕೊಂಡು ಮತ್ತೆ ಟ್ರಿಪ್ ಕರ್ಕೊಂಡು ಹೋಗಿದ್ದಾರಂತೆ ಮಕ್ಕಳನ್ನ. ಗಾಡಿ ಅದು ಡಿವೈಡರ್ನ ಹತ್ತಿ ನೇರವಾಗಿ ಡಿಕ್ಕಿಯನ್ನು ಹೊಡೆದಿದೆ ರಭಸದಲ್ಲಿ. ಬಹುಶಃ ನಮ್ಮ ಇದುವರೆಗಿನ ತನಿಖೆ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ, ಅದು ನೇರವಾಗಿ ಡೀಸೆಲ್ ಟ್ಯಾಂಕ್ಗೆ ಹೊಡೆದಿರಬಹುದು. ಡೀಸೆಲ್ ಟ್ಯಾಂಕ್ ಲೀಕ್ ಆಗಿ ನಂತರ ಬೆಂಕಿ ಉಂಟಾಗಿ ಈ ಬೆಂಕಿಯ ಜ್ವಾಲೆಯಿಂದ ಒಳಗಡೆಯಿಂದ ಕೆಲವರು ಪ್ಯಾಸೆಂಜರ್ ತಪ್ಪಿಸ್ಕೊಂಡಿದ್ದಾರೆ. ಆದರೆ ಗಾರ್ಡನ್ ನಿದ್ದೆಯಲ್ಲಿದ್ದವರು ಈಗಿನ ಪ್ರಕಾರ ಸುಮಾರು
8 ಜನ ಒಳಗಡೆ ಸಿಕ್ಕಿ ಹಾಕೊಂಡು ದುರಾದೃಷ್ಟವಶಾತ್ ತೀರು ಹೋಗಿದ್ದಾರೆ. ಅದ್ರ ಜೊತೆಗೆ ಕಂಟೈನರ್ ಅಲ್ಲಿ ಇದ್ದಂತಹ ಕಂಟೈನರ್ ಲಾರಿಯ ಡ್ರೈವರ್ ಕೂಡ ಒಳಗಡೆ ಆ ಇಂಪ್ಯಾಕ್ಟ್ ಗೆ ತೀರು ಹೋಗಿ ಮತ್ತು ಬೆಂಕಿಯಲ್ಲೂ ಕೂಡ ಅವರು ಡ್ರೈವರ್ ಕೂಡ ಸತ್ತು ಹೋಗಿದ್ದಾರೆ. ಒಟ್ಟು ಇದುವರೆಗೆ ನಮಗೆ 9 ಒಂದು ಕಂಟೈನರ್ನ ಡ್ರೈವರ್ ಮತ್ತು 8 ಜನ ಪ್ಯಾಸೆಂಜರ್ಸ್ ಅನ್ನುವ ಒಂದು ಪ್ರಾಥಮಿಕ ತನಿಖೆಯಿಂದ ಗೊತ್ತಾಗ್ತಾ ಇದೆ. ಉಳಿದಂತೆ ಗಾಯಾಳುಗಳು 12 ಜನ ಹಿರಿಯೂರಿಗೆ, 9 ಜನ ಶಿರಾ ಮತ್ತು 3 ಜನ ತುಮಕೂರಿಗೆ ಹೋಗಿದ್ದಾರೆ. ತುಮಕೂರಿಗೆ ಶಿರಾದಲ್ಲಿ ಇದ್ದಂತಹ ಒಬ್ಬರಿಗೆ 15ರಿಂದ 20% ಬರ್ನ್ಸ್ ಆಗಿದೆ ಅಂತ ಅವರನ್ನ ಬೆಂಗಳೂರಿನ ವಿಕ್ಟೋರಿಯಾಗೆ ರೆಫರ್ ಮಾಡಿದ್ದಾರೆ. ಈಗಿನ ಮಾಹಿತಿ ಪ್ರಕಾರ ಗಾಯಾಳುಗಳಲ್ಲಿ ವಿಕ್ಟೋರಿಯಾ ಆಸ್ಪತ್ರೆಗೆ ಹೋಗಿದ್ದವರನ್ನ ಬಿಟ್ಟು ಉಳಿದವರೆಲ್ಲ ಅಪಾಯದಿಂದ ಪಾರಾಗಿದ್ದಾರೆ. ಈಗ ಒಟ್ಟು ನಮಗೆ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ 32 ಜನ ಒಟ್ಟು ಬಸ್ನಲ್ಲಿದ್ದವರು, ಇನ್ಕ್ಲೂಡಿಂಗ್ ಡ್ರೈವರ್ ಅಂಡ್ ಕಂಡಕ್ಟರ್. ಅದರಲ್ಲಿ ಸಿಕ್ಕಿರುವ ಲೆಕ್ಕ ಪ್ರಕಾರ 8 ಜನ ಒಳಗಡೆ ಇದ್ದಿರಬಹುದು ಅಂತೇಳಿ. ಒಂದು ಮಗುವನ್ನ ಹೋಲ್ತಕ್ಕಂತ ಶವ ಇದೆ ಅಂತ ಹೇಳ್ತಾ ಇದ್ದಾರೆ, ಸುಟ್ಟೋದಂತಹ ಶವ. ಅದು ನಮಗೆ ಅದರ ಡೀಟೇಲ್ಸ್ ಗೊತ್ತಾಗಬೇಕಾಗಿದೆ. ಈಗ ಖಚಿತವಾಗಿ ನಮಗೆ ಗೊತ್ತಿರತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಪ್ರಾಥಮಿಕ ತನಿಖೆಯಿಂದ 8 ಜನ ಬಸ್ನಲ್ಲಿ ತೀರೋಗಿದ್ದಾರೆ ಮತ್ತು ಒಬ್ಬರು ಕಂಟೈನರ್ ಲಾರಿಯಲ್ಲಿ ಡ್ರೈವರ್ ತೀರೋಗಿದ್ದಾರೆ. ಒಟ್ಟು 9. ಈಗ ನಾವು ಎಲ್ಲ ಏನು ತೀರೋಗಿದ್ದಾರೆ ಅವರ ಶವಗಳನ್ನ ಸಂಗ್ರಹಿಸಿ ಅವುಗಳ DNA ಟೆಸ್ಟ್ಗೆ ತಜ್ಞರನ್ನ ಕರೆಸಿದ್ದೇವೆ. ಬೆಂಗಳೂರಿನಲ್ಲೂ ಬಂದಿದ್ದಾರೆ ಮತ್ತು ಸ್ಥಳೀಯವಾಗಿ ನಮ್ಮ ಸೋಕೋ ಆಫೀಸರ್ಸ್ ಇದ್ದಾರೆ. ಆದಷ್ಟು ಬೇಗ ಮರಣೋತ್ತರ ಪರೀಕ್ಷೆಯನ್ನ ಮಾಡಿ ನಮಗೆ DNA ಏನ್ ಬೇಕೋ ಆ ಎಷ್ಟು ಮಾಹಿತಿಯನ್ನ ಸಾಕ್ಷ್ಯಗಳನ್ನು ಸಂಗ್ರಹಿಸಿ ಮುಂದಿನ ಏನು ತನಿಖೆಯನ್ನು ಮುಂದುವರಿಸ್ತೇವೆ. ಸಂಬಂಧಪಟ್ಟವರಿಗೆ ಗುರುತಿಸಿ ಆದಷ್ಟು ಬೇಗ ಶವಗಳನ್ನ ಕೊಡ್ತಕ್ಕಂತಹ, ಪಾರ್ಥಿವ ಶರೀರಗಳನ್ನು ಕೊಡ್ತಕ್ಕಂತಹ ಕೆಲಸವನ್ನ ಮಾಡ್ತೇವೆ. ಬಹಳ ಅದೃಷ್ಟದ ಸಂಗತಿ ಏನಂತ ಹೇಳಿದ್ರೆ, ಈ ಬಸ್ನ ಪಕ್ಕ ಕೂಡ ಒಂದು ಅದರ ಸಮಾನಾಂತರವಾಗಿ ಶಾಲಾ ಮಕ್ಕಳ ಬಸ್ಸು ಈ ದಾಸರಳ್ಳಿಯಿಂದ ಅವರು ದಾಂಡೇಲಿಗೆ ಹೋಗ್ತಾ ಇದ್ರು. ಈ ಬಸ್ಸು ಈ ಹೊಡೆದ ರಭಸಕ್ಕೆ ಆ ಬಸ್ಸಿಗೆ ಹೊಡೆದು ಅಲ್ಲಿ ಇರ್ತಕ್ಕಂಥ ರಾಷ್ಟ್ರೀಯ ಹೆದ್ದಾರಿಗೆ ಇರ್ತಕ್ಕಂಥ ಬೇಲಿಯನ್ನ ಕಿತ್ಕೊಂಡು ಹೋಗಿ ಚರಂಡಿಯನ್ನ ದಾಟಿ ಆ ಕಡೆಗೆ ಹೋಗಿದೆ ಇನ್ನೊಂದು ಬಸ್ಸು. ಅದೃಷ್ಟವಶಾತ್ ಆ ಬಸ್ನಲ್ಲಿದ್ದ 42 ಜನ ಮಕ್ಕಳಲ್ಲಿ ಒಬ್ರಿಗೂ ಒಂದು ಸಣ್ಣ ಗಾಯ ಕೂಡ ಆಗಿಲ್ಲ. ಅದು ಅದೃಷ್ಟ ಅಂತ ಹೇಳ್ಬೇಕು. ಅವರು ಬೇರೆ ಒಂದು ಬಸ್ಸನ್ನ ಮಾಡ್ಕೊಂಡು ತಮ್ಮ ಪ್ರವಾಸವನ್ನ ಮುಂದುವರಿಸಿದ್ದಾರೆ. ಆ ಸಂಬಂಧಪಟ್ಟ ಬಸ್ನ ಡ್ರೈವರ್ ಇಡೀ ಘಟನೆಗೆ ನೇರ ಸಾಕ್ಷಿ, ಪ್ರತ್ಯಕ್ಷ ಸಾಕ್ಷಿ. ಆ ಪ್ರತ್ಯಕ್ಷ ಸಾಕ್ಷಿಯವರ ಹೇಳಿಕೆಗಳನ್ನು ಕೂಡ ದಾಖಲೆ ಮಾಡ್ಕೊಂಡಿದ್ದೇವೆ. ಒಟ್ಟಾರೆ ಇದೊಂದು ಅತ್ಯಂತ ದುರಾದೃಷ್ಟದ ಅಪಘಾತ. ಇದ್ದಂತ 32 ಜನದಲ್ಲಿ 8 ಜನ ಈವರೆಗೆ ನಮಗೆ ಗೊತ್ತಾಗುತ್ತೆ ತೀರ್ ಹೋಗಿದ್ದಾರೆ ಅಂತೇಳಿ. ಉಳಿದಂತೆ ಈ ಆಕ್ಸಿಡೆಂಟ್ ಏನಾಯ್ತು, ಹೇಗಾಯ್ತು ಅನ್ನುವುದನ್ನು ನಾವು ತನಿಖೆಯ ಮೂಲಕ ಕಂಡುಕೊಳ್ಬೇಕಾಗಿದೆ. ಈಗ ನೋಡ್ಬೇಕು, ಅದನ್ನ ನೋಡಿ ತೆಗಿತಾ ಇದಾರೆ, ನೋಡ್ಬೇಕು. ಅದನ್ನ ಪರಿಶೀಲನೆ ಮಾಡಾದ್ಮೇಲೆ ಗೊತ್ತಾಗುತ್ತೆ. ಎಲ್ಲ ಒಂದು ಸಂಪರ್ಕ ಮಾಡ್ತಾ ಇದೀವಿ. ಯಾಕಂದ್ರೆ ಅವರೆಲ್ಲರೂ ಕೂಡ ಡಿಜಿಟಲ್ ಇದ್ರ ಮೂಲಕ, ಆನ್ಲೈನ್ ಮೂಲಕ ಅವರು ಬುಕ್ ಮಾಡಿದ್ದಾರೆ. ಅವ್ರ ಫೋನ್ ನಂಬರ್ಗಳು ಸಿಕ್ಕಿದ್ದಾರೆ. ಅವ್ರನ್ನೆಲ್ಲರೂ ನಮ್ಮ ಪೊಲೀಸ್ ಅಧಿಕಾರಿಗಳು ಸಂಪರ್ಕ ಮಾಡ್ತಾ ಇದ್ದಾರೆ. ಒಟ್ಟಾರೆ ಅವ್ರನ್ನ ಆದಷ್ಟು ಬೇಗ ಗುರುತಿಸಿ, ಯಾಕಂದ್ರೆ ಅದು ಬಹಳ ಮುಖ್ಯ. ಶವಗಳನ್ನ ಗುರುತಿಸಿ ಅವ್ರನ್ನ ಹ್ಯಾಂಡ್ ಓವರ್ ಮಾಡ್ತಕ್ಕಂಥದ್ದು
ಯಾರು ದುಃಖದಲ್ಲಿದ್ದಾರೋ ಅವ್ರಿಗೆ ಗುರುತಿಸ್ತಕ್ಕಂಥದ್ದು, ಅವ್ರು ಕೊಡ್ತಕ್ಕಂಥದ್ದು ಬಹಳ ಮುಖ್ಯ.